ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನಿಮ್ಮ ಮನೆಯಲ್ಲಿ ಶಾಂತಿ ಇರುತ್ತದೆ. ನೀವು ನಿಮ್ಮ ಗೃಹಸ್ಥ ಜೀವನವನ್ನು ಸುಧಾರಿಸಲು ದೊಡ್ಡ ಯೋಗದಾನವನ್ನು ಮಾಡಿದ್ದೀರಿ. ಇಂದು ನಿಮಗೆ ನಿಮ್ಮ ಪ್ರಯತ್ನದ ಫಲ ದೊರೆಯುತ್ತದೆ. ಅದರಿಂದ ನಿಮ್ಮ ಜೀವನವೇ ಬದಲಾಯಿಸಿ ಬಿಡುತ್ತದೆ. ಈಗ ನೀವು ಮತ್ತು ನಿಮ್ಮ ಪರಿವಾರದವರು ಒಬ್ಬರನ್ನೊಬ್ಬರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಹಾಗೆಯೇ ನಿಮ್ಮ ಈ ಸುಖ ಜೀವನದ ಸಂತೋಷವನ್ನು ಅನುಭವಿಸಿ. ಇವತ್ತು ನಿಮ್ಮ ಮದುವೆಯ ಬಗ್ಗೆ ಪರಿವಾರದವರು ಅಥವಾ ಪಾರ್ಟ್ನರ್ನ ಪರಿವಾರದವರ ಕಡೆಯಿಂದ ಅಸಮ್ಮತಿಯ ಕಾರಣ ಅಡಚಣೆಗಳು ಬರುತ್ತದೆ. ನೀವು ಧೈರ್ಯದಿಂದ ಇರಿ ಮತ್ತು ಈ ಸಂಬಂಧಕ್ಕೋಸ್ಕರ ನೀವು ಅಸ್ವಸ್ಥರಾಗಿದ್ದರೆ ನಿಮ್ಮ ಪರಿವಾರದವರ ಅಥವಾ ಗೆಳೆಯರಿಗೆ ಅರ್ಥವಾಗುವವರೆಗೆ ಕಾಯುತ್ತಾ ಇರಿ. ನೀವೇನಾದರೂ ಕೆಲಸದಲ್ಲಿದ್ದರೆ ಆಗ ನೀವು ನೋಡುತ್ತೀರಿ ಎಲ್ಲಾ ಸಹಕರ್ಮಿಗಳು ನಿಮ್ಮ ಜೊತೆ ಪ್ರತಿಯೋಗಿತೆಯನ್ನು ಮಾಡುತ್ತಿದ್ದಾರೆ ಎಂದು. ಆದರೆ ಇಂದು ನಿಮ್ಮ ಕಾರ್ಯವಿಧಿ ಅಥವಾ ಶೈಲಿಗೆ ಯಾವ ರೀತಿಯ ಜೋಡಣೆಯೂ ಇಲ್ಲ. ಈ ಸಮಯದ ಪೂರ್ತಿ ಉಪಯೋಗವನ್ನು ಭವಿಷ್ಯ ಪೂರ್ತಿ ಮಾಡಲು ಬಳಸಿ. ಯಾವುದೇ ದೊಡ್ಡ ನಷ್ಟ ಕಾಣುತ್ತಿಲ್ಲ, ಬದಲಿಗೆ ಕೆಲವು ಒಳ್ಳೆಯ ಲಾಭ ದೊರೆಯಬಹುದು. ಆದ್ದರಿಂದ ಆರ್ಥಿಕ ರೂಪದಲ್ಲಿ ಇಂದಿನ ದಿನ ಚೆನ್ನಾಗಿದೆ. ಹಣದ ಬಗ್ಗೆ ಗಟ್ಟಿಯಾದ ಯೋಚನೆ ಮಾಡಿ, ಅದರಿಂದ ಭವಿಷ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಬಹುದು. ಬಂಡವಾಳ ಹೂಡುವುದರ ವಿಚಾರದಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ತೆಗೆದುಕೊಳ್ಳಿ. ನಂತರ ನೋಡಿ ನೀವು ನಿಮ್ಮ ನಿಯತ್ತು ಮತ್ತು ಶ್ರಮದಿಂದ ಎಲ್ಲಿಂದ ಎಲ್ಲಿಗೆ ತಲುಪುವಿರಿ ಎಂದು. ನಿಮ್ಮ ಯೋಗ್ಯತೆಯನ್ನು ಹೆಚ್ಚಿಸಿಕೊಳ್ಳಿ. ಮುಂಚೆ ಕೈತಪ್ಪಿ ಹೋದಂತಹ ಎಲ್ಲ ಅವಕಾಶಗಳು ನಿಮಗೆ ಮತ್ತೆ ದೊರೆಯುವು. ಕಣ್ಣಿನ ಕಾರ್ಡ್ ತೊಂದರೆಯಾದರೆ ತಕ್ಷಣ ಡಾಕ್ಟರ್ಗೆ ತೋರಿಸಿ. ತುಂಬ ಹೊತ್ತಿನವರೆಗೆ ಟಿವಿ ಹಾಗೂ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ಕಣ್ಣುಗಳ ಮೇಲೆ ಒತ್ತಡ ಬೀಳುವುದು. ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡಿ. ನಿಮ್ಮ ಗಮನವನ್ನು ಆದಷ್ಟು ಹೆಚ್ಚು ಕ್ಯಾರೆಟ್ ಹಾಗೂ ವಿಟಮಿನ್ ಡಿ ಹೆಚ್ಚು ಸಿಗುವಂತಹ ಹಣ್ಣುಗಳ ಮೇಲೆ ಕೊಡಿ. ನೆನಪಿನಲ್ಲಿ ಇಡಿ, ಸಣ್ಣ ಅಕ್ಷರಗಳಿಂದ ತುಂಬಿರುವಂತಹ ಪುಸ್ತಕವನ್ನು ಓದಬೇಡಿ. ಕಣ್ಣಿನ ತೊಂದರೆ ಆದರೂ ಕೂಡ ಡಾಕ್ಟರ್ಗೆ ತೋರಿಸಿ. ವೃಷಭ ರಾಶಿ, ಇಂದು ನಿಮಗೆ ನಿಮ್ಮ ಕಾರ್ಯಾಲಯ ಹಾಗೂ ಮನೆಯ ನಾಜೂಕಾದ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಚತುರ್ವಿದ್ಯೆ ಹಾಗೂ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು. ಗಮನದಲ್ಲಿ ಇಟ್ಟುಕೊಳ್ಳಿ, ಬೇರೆಯವರು ಜಗಳವಾಡುವುದನ್ನು ನೋಡಿ ನೀವು ಶುರು ಮಾಡಬೇಡಿ. ಒಂದು ವೇಳೆ ಯಾರಾದರೂ ನಿಮ್ಮ ಜೊತೆಯಲ್ಲಿ ತಪ್ಪು ವ್ಯವಹಾರ ಮಾಡಿದರೂ ನೀವು ಅವರ ಜೊತೆ ನಮ್ರತೆಯಿಂದ ನಿಮ್ಮ ಮಾತನ್ನು ಹೇಳಿ ಹಾಗೂ ಅಲ್ಲಿಂದ ಹೊರಡಿ. ಎಲ್ಲ ಸರಿಯಾಗುತ್ತದೆ. ಇಂದು ನಿಮಗೆ ಗೊತ್ತಾಗುತ್ತದೆ ನೀವು ಪ್ರೀತಿ ಮಾಡುತ್ತಿದ್ದೀರಾ ಎಂದು. ಜೀವನವು ಯಾವಾಗಲೂ ಹೊಳೆಯುತ್ತಿರುತ್ತದೆ. ನಿಮಗೆ ಅನಿಸುತ್ತದೆ ನೀವಿಬ್ಬರು ಒಬ್ಬರಿಗೊಬ್ಬರು ಇದ್ದೀರಾ ಎಂದು. ಜ್ಞಾಪಕ ಇಟ್ಟುಕೊಳ್ಳಿ, ಒಬ್ಬರು ಇನ್ನೊಬ್ಬರನ್ನು ನೋಡಿಕೊಳ್ಳುವಿಕೆಯಲ್ಲಿ ನಿಮ್ಮ ಸಂಬಂಧದಲ್ಲಿ ಹೊಸ ಜೀವ ಬರುತ್ತದೆ. ನಿಮ್ಮಲ್ಲಿ ಸ್ವಲ್ಪ ಜನಗಳು ಅವರ ಕೆಲಸದ ಬಗ್ಗೆ ಭ್ರಮೆಯನ್ನು ಇಟ್ಟುಕೊಂಡಿರುತ್ತಾರೆ. ಅವರು ಹೊಸದಾಗಿ ಏನಾದರೂ ಮಾಡುವುದಕ್ಕೆ ಯೋಚಿಸಿರುತ್ತಾರೆ. ಈ ಸಮಯವು ಯಾವ ಸಲಹಾಕಾರರ ಜೊತೆ ಮಿಲನವು ಸರಿಯಾಗಿರುವುದಿಲ್ಲ. ಈ ಪ್ರಕಲ್ಪವು ತುಂಬಾ ಹಿಂದಿನಿಂದ ಬರುತ್ತಾ ಇದೆ. ಇಂದು ನಿಮಗೆ ಬರುತ್ತದೆ. ಇದು ಯಾರಾದರೂ ವರಿಷ್ಠರ ಸಹಾಯದಿಂದ ಈ ಕೆಲಸವನ್ನು ಸುಲಭವಾಗಿ ಮಾಡುವಿರಿ. ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ. ಇಂದು ಹಣ ಬರುವ ಸಾಧ್ಯತೆ ಇದೆ. ಇದು ಬುದ್ಧಿವಂತಿಕೆಯಿಂದ ಯಾವುದಾದರೂ ಬಿಸಿನೆಸ್ ಡೀಲ್ನಿಂದ ಬರಬಹುದು ಅಥವಾ ಮೊದಲು ಹೂಡಿದ ಬಂಡವಾಳದಿಂದ ಬರಬಹುದು. ಏನೇ ಆಗಲಿ, ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಂದಿನ ದಿನ ಶುಭವಾಗಿದೆ. ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ. ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು. ನಿಮಗೆ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ, ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು. ತಾಳ್ಮೆಯು ಬೇಗ ಎಲ್ಲವನ್ನು ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಮಿಥುನ ರಾಶಿ, ತುಂಬಾ ದಿನಗಳಿಂದ ಬಗೆಹರಿಯದೇ ಇದ್ದ ಯಾವುದೋ ಕಾನೂನಿನ ವಿಷಯ ಇಂದು ನಿಮ್ಮ ಕೈ ಸೇರುವುದು. ಈ ಕೇಸ್ ನಿಮಗೆ ತುಂಬಾ ತೊಂದರೆಯನ್ನು ಕೊಡುತ್ತಿದ್ದು ಈಗ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಯುವು ಹಾಗೂ ಜೀವನ ಸಾಮಾನ್ಯ ರೂಪದಲ್ಲಿ ನಡೆಯಲು ಆರಂಭವಾಗುವುದು. ಈಗ ನೀವು ಮಾನಸಿಕ ಹಾಗೂ ಭಾವನಾತ್ಮಕ ರೂಪದಿಂದ ಮುಂದುವರಿಯಬಹುದು. ಇವತ್ತು ನೀವು ನಿಮ್ಮ ರೋಮಾನ್ಸ್ ಜೀವನವನ್ನು ಎಂಜಾಯ್ ಮಾಡುತ್ತೀರಿ. ಇದಕ್ಕೋಸ್ಕರ ನೀವು ತುಂಬಾ ಸಮಯದಿಂದ ಕಾಯುತ್ತಾ ಇದ್ದೀರಿ. ಅದು ಇವತ್ತು ಸಿಗುತ್ತದೆ. ಅದು ಇವತ್ತು ಏನನ್ನೂ ಹೇಳುತ್ತದೆ. ಅದನ್ನು ಕೇಳಲು ನೀವು ತುಂಬಾ ದಿನದಿಂದ ಕಾಯುತ್ತಿರುತ್ತೀರಿ. ಆದರೆ ಅವರು ಎಲ್ಲಾದರೂ ದೂರದಲ್ಲಿ ಇದ್ದರೆ ನೀವು ಧೈರ್ಯವಾಗಿರಿ. ಸ್ವಲ್ಪ ಸಮಯದಲ್ಲಿ ನಿಮ್ಮವರಾಗುತ್ತಾರೆ. ಇಂದಿನ ದಿನ ಹೊಸ ಸಂಪರ್ಕದಿಂದ ಇರುವುದರಿಂದ ಅದರ ಉಪಯೋಗ ವ್ಯಾವಹಾರಿಕ ಲಾಭವನ್ನು ಗಳಿಸುವುದಾಗಿದೆ. ನೀವು ನಿಮ್ಮ ಎಲ್ಲಾ ಲಕ್ಷ್ಯಗಳನ್ನು ನಿಮ್ಮ ಶಕ್ತಿಯಿಂದ ತೆಗೆದುಕೊಳ್ಳಲಾಗುವುದಿಲ್ಲ. ಇದಕ್ಕಾಗಿ ನಿಮಗೆ ಸಂಪರ್ಕದ ಅವಶ್ಯಕತೆ ಇದೆ.
ನೀವು ನಿಮ್ಮ ಉತ್ತಮ ಪ್ರದರ್ಶನವನ್ನು ಇಂದು ಮಾಡಬೇಕಾಗಿದೆ. ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು. ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು. ಇದು ನಿಮಗೆ ಬಂಗಾರದಂತಹ ಅವಕಾಶ. ಇದನ್ನು ಕೈಯಿಂದ ಜಾರಲು ಬಿಡಬೇಡಿ. ಶರಾಬು ಕುಡಿದು ವಾಹನವನ್ನು ಓಡಿಸಬೇಡಿ. 2 ಕೆಲಸ ಒಟ್ಟಿಗೆ ಮಾಡುವುದರಿಂದ ನೀವು ಪಶ್ಚಾತ್ತಾಪ ಪಡಬೇಕಾಗಬಹುದು. ಇಂದು ರಸ್ತೆ ಅಪಘಾತವಾಗುವ ಸಂಭವವಿದೆ. ಆದ್ದರಿಂದ ಜಾಗೃತರಾಗಿರಿ. ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ಎಚ್ಚರಿಕೆ ವಹಿಸಿದರೆ ಒಳ್ಳೆಯದು. ಕರ್ಕರಾಶಿ, ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ, ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ. ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ, ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ. ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ, ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ. ಇಂದು ದುಃಖದಿಂದ ಬಿಡುಗಡೆ ಹೊಂದುವಿರಿ. ಜೀವನದಲ್ಲಿ ರೊಮ್ಯಾನ್ಸ್ ಆಗಮನವಾಗುತ್ತದೆ. ಎಲ್ಲಾ ವಿಷಯಕ್ಕೂ ತಪ್ಪು ಅರ್ಥಗಳು ಪ್ರೇಮ ಸಂಬಂಧ ಜೀವನಕ್ಕೆ ಕೆಟ್ಟದನ್ನು ಮಾಡುತ್ತವೆ. ಆದ್ದರಿಂದ ಅದನ್ನು ದೂರ ಇಡಿ. 741 ಇಂದು ನಿಮ್ಮ ಎಲ್ಲರ ಗಮನವು ನಿಮ್ಮ ಮೇಲೆ ಕೇಂದ್ರಿತವಾಗಿರುತ್ತದೆ. ಎಲ್ಲಿ ನೀವು ಹೋಗುತ್ತೀರಿ ಅಲ್ಲಿ ನೀವು ವಿಶೇಷವಾದ ಆಕರ್ಷಣೆಯ ಕಾರಣವಾಗುತ್ತೀರಿ. ನಿಮ್ಮ ಈ ಬುದ್ಧಿವಂತಿಕೆತನವನ್ನು ಈ ರೀತಿ ವ್ಯರ್ಥ ಮಾಡಬೇಡಿ. ನೀವು ಜೀವನವನ್ನು ಪ್ರೀತಿಯಿಂದ ಸ್ವೀಕರಿಸಿ. ನೀವು ಈ ರೀತಿ ಯೋಚಿಸುತ್ತೀರಿ, ನಿಮಗೆ ಮುಂದೆ ಭವಿಷ್ಯದಲ್ಲಿ ಯಾವ ರೀತಿಯ ವಿಕಲ್ಪಗಳು ಇವೆ ಎಂದು. ಆಗ ನೀವು ಇಂದು ಈ ಸಂಬಂಧದಲ್ಲಿ ಯಾರಾದರೂ ಸಲಹಾಕಾರರ ಸಂಪರ್ಕ ಪಡೆಯಿರಿ. ಏನಾದರೂ ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇದ್ದರೆ, ಆಗ ಇಂದಿನ ದಿನ ಈ ಸಂಬಂಧವಾಗಿ ಸಲಹೆ ಕೇಳಲು ಸರಿಯಾದ ಸಮಯವಾಗಿದೆ. ಇಂದಿನ ದಿನ ಯಾರಾದರೂ ಕೆಲಸದಲ್ಲಿ ಇರುವವರ ಹತ್ತಿರ ಕೇಳಿದ ಸಲಹೆಯು ನಿಮಗೆ ಸಹಾಯದ ಮಾರ್ಗದವರೆಗೆ ಕರೆದುಕೊಂಡು ಹೋಗುತ್ತದೆ. ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ. ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧಿ ದೊರೆಯಲಿದೆ. ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬಾ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ. ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ. ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ. ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು. ಅದು ಎಲ್ಲ ಸರಿಯಾಗುವುದು. ಇಂದು ನಿಮಗೆ ಚೆನ್ನಾಗಿದೆ ಎಂದು ಅನಿಸುತ್ತದೆ. ಇದರಿಂದ ನಿಮಗೆ ತುಂಬಾ ದಿನಗಳ ನಂತರ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಆಗುವುದು. ಇಂದು ನೀವು ನಿಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ನೀಡಬೇಕು. ನೆನಪಿನಲ್ಲಿ ಇಡಿ, ನಿಮ್ಮ ಮೂಳೆಗಳ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ. ಸಿಂಹರಾಶಿ, ಇಂದಿನ ದಿನದ ಆರಂಭ ಸ್ವಲ್ಪ ನಿರಾಶೆಯಾಗಿ ಇರಬಹುದು, ಆದರೆ ದಿನದ ಅಂತ ಸಂತೋಷದಾಯಕವಾಗಿಯೇ ಆಗುತ್ತದೆ. ನಿಮ್ಮ ಧೈರ್ಯ ಹಾಗೂ ನಿಮ್ಮ ದೃಢತೆಯಿಂದ ನಿಮ್ಮ ಅಕ್ಕಪಕ್ಕದ ಜನರ ಮೇಲೆ ಸಕಾರಾತ್ಮಕ ಪ್ರಭಾವ ಉಂಟಾಗುವುದು ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಇಂದು ನೀವು ಈ ರೀತಿ ಯೋಚಿಸುತ್ತೀರಾ, ನನ್ನ ಪಾರ್ಟ್ನರ್ ಹೇಗಿರುತ್ತಾರೆ ಎಂದು. ನಿಮ್ಮ ತಲೆಯು ಈ ವಿಷಯವಾಗಿ ಸುತ್ತುತ್ತಾ ಇರುತ್ತದೆ, ಅವರು ಎಲ್ಲಿ ಸಿಗುತ್ತಾರೆ ಎಂದು. ಈ ವಿಚಾರ ಒಳ್ಳೆಯದು. ಇಷ್ಟೊಂದು ಆದರ್ಶವಾಗಿರುವ ಬದಲು ಅವರನ್ನು ಚೆನ್ನಾಗಿ ಹುಡುಕಿಕೊಳ್ಳಿ. ನಿಮಗೊಂದು ಮಹತ್ವಪೂರ್ಣ ಕೆಲಸವನ್ನು ಕೊಟ್ಟು ನಿಮ್ಮ ಕ್ಷಮತೆ ಹಾಗೂ ಸಮರ್ಪಣಾ ವಿಷಯದಲ್ಲಿ ಪರೀಕ್ಷೆ ತೆಗೆದುಕೊಳ್ಳುವರು. ಇದರಿಂದ ನಿಮ್ಮೊಳಗಿರುವ ಪ್ರತಿಭೆಯನ್ನು ಮುಂದೆ ತಂದು ಪ್ರಸ್ತುತಪಡಿಸಿ. ಇದರ ಜೊತೆಗೆ ಶಾರೀರಿಕ ಹಾಗೂ ಮಾನಸಿಕ ರೂಪದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಪೂರ್ಣ ಗಮನವಿಡಬೇಕಾಗಿದೆ. ಆಡಳಿತ ರೀತಿಯಲ್ಲಿ ಕೆಲಸ ಮಾಡುವುದರಿಂದ ನೀವು ಎಲ್ಲರ ಗೌರವಕ್ಕೆ ಭಾಜನರಾಗುವಿರಿ. ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡಲು ಬಯಸುವಿರಾದರೆ ನೀವು ಕೆಲಸದ ಕಡೆ ಗಂಭೀರವಾಗಿ ಗಮನ ಕೊಡಿ. ನಿಮ್ಮ ಈ ದಾರಿಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತಿವೆ ಎಂಬುದನ್ನು ನೋಡಿ ಅದನ್ನು ತಕ್ಷಣವೇ ಪರಿಹರಿಸಲು ಪ್ರಯತ್ನಿಸಿ, ಏಕೆಂದರೆ ಇದರಿಂದ ನಿಮ್ಮ ಸಂಪಾದನೆಯಲ್ಲಿ ಇನ್ನಷ್ಟು ವೃದ್ಧಿಯಾಗುವುದು. ಇಂದು ನೀವು ನಿಮ್ಮ ಬಗ್ಗೆಯೇ ಸ್ವಲ್ಪ ಹೆದರಿದಂತೆ ತೋರುವಿರಿ, ಏಕೆಂದರೆ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯ ಸ್ವಲ್ಪ ನಾಜೂಕಾಗಿ ಇರುವುದು. ಆದರೆ ಚಿಂತೆ ಮಾಡುವ ಹಾಗೆ ಇಲ್ಲ. ನೀವು ಅವರನ್ನು ಚೆಕಪ್ ಮಾಡಿಸಲು ಕರೆದುಕೊಂಡು ಹೋಗಿ. ಅವರ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಇಂದು ನೀವು ಕಣ್ಣನ್ನು ಮುಚ್ಚದಂತೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಕನ್ಯಾ ರಾಶಿ, ನಿಮ್ಮ ಮನಸ್ಸು ಆಟವಾಡಲು ಇಲ್ಲ ಸಿನಿಮಾ ನೋಡಲು ಇಚ್ಛಿಸುತ್ತದೆ, ಆದರೆ ಇದು ಓದುವ ಸಮಯ. ಇಂದು ನಿಮ್ಮ ಮನಸ್ಸು ಸ್ವಲ್ಪ ವಿಚಲಿತವಾಗಿರುವುದು. ನೀವು ನಿಮ್ಮ ಮನಸ್ಸನ್ನು ನಕಾರಾತ್ಮಕತೆಯಿಂದ ತೆಗೆದು ಓದುವುದರ ಕಡೆ ಧ್ಯಾನ ಕೇಂದ್ರೀಕರಿಸಿ. ಕ್ಷಣದಲ್ಲಿ ಹುಟ್ಟಿದ ಸಂಶಯಕ್ಕೆ ಇಂದು ನಿರಾಶೆಯಾಗುತ್ತದೆ. ನಿರಾಶೆಯ ವಿಚಾರವನ್ನು ಬಿಟ್ಟುಬಿಡಿ, ಏಕೆಂದರೆ ಇದು ಸ್ವಲ್ಪ ಸಮಯ ಮಾತ್ರ. ನಿಮ್ಮ ಕರ್ತವ್ಯವೆಂದರೆ ಶಾಂತಚಿತ್ತರಾಗಿರಿ. ವಿವಾದಕ್ಕೆ ಒಳಗಾಗಬೇಡಿ, ಇದರಿಂದ ದೂರ ಇನ್ನೂ ಜಾಸ್ತಿ ಆಗುತ್ತದೆ. ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲೇ ಮಾಡಿ. ನೀವೇನಾದರೂ ಶೇರ್ ನಕ್ಷತ್ರದಲ್ಲಿದ್ದರೆ ಇಂದಿನ ದಿನ ನಿಮಗೆ ಶುಭ ಸಮಾಚಾರವನ್ನು ತಂದುಕೊಡುತ್ತದೆ. ನಿಮ್ಮ ಮನೆಯು ಸರಿಯಾದ ಜಾಗದಲ್ಲಿ ಇದೆ. ನಿಮಗೆ ಸ್ವಲ್ಪ ಕೂಡ ಕಷ್ಟವೂ ಬರುವುದಿಲ್ಲ.
ನಿಮ್ಮನ್ನು ಯಾರೂ ಪ್ರಶ್ನೆ ಮಾಡುವುದಿಲ್ಲ, ಆದರೆ ಅದನ್ನು ಚೆನ್ನಾಗಿ ಹುಡುಕಿ. ಕಷ್ಟಗಳಿರುವಂತಹ ದೊಡ್ಡ ವ್ಯವಹಾರವನ್ನು ಮತ್ತು ಸಣ್ಣ ವ್ಯವಹಾರವನ್ನು ಅಳತೆ ಮಾಡಿ. ಸಣ್ಣ ರಿಸ್ಕ್ ವ್ಯವಹಾರದಲ್ಲಿ ಹಣವನ್ನು ಕೂಡ ಹೂಡಿ. ಇಂದಿನ ಸ್ಟಾಕ್ ಮಾರ್ಕೆಟ್ ಆಕಾಂಕ್ಷೆಯಿಂದ ಕೂಡಿದಂತೆ ಕಾಣುವುದು. ನೀವೇನಾದರೂ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿದರೆ ನಷ್ಟವಾಗುವ ಸಂಭವವಿದೆ. ತೊಂದರೆಗಳಿರುವಂತಹ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ. ಇಂದು ನೀವು ಮಾನಸಿಕ ಹಾಗೂ ಶಾರೀರಿಕ ಎರಡೂ ರೀತಿಯಲ್ಲೂ ನಿಮಗೆ ಚೆನ್ನಾಗಿ ಅನಿಸುವುದಿಲ್ಲ. ಆದ್ದರಿಂದ ಇಂದು ನೀವು ನಿಮಗೆ ವಿಶ್ರಾಂತಿಯನ್ನು ನೀಡಿ. ಅದರಿಂದ ನೀವು ಮತ್ತೆ ಕೆಲಸ ಮಾಡಬಹುದು. ನಿಮ್ಮ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹೇರಬೇಡಿ. ನಿಮಗೇನಾದರೂ ಜಿಮ್ಗೆ ಹೋಗುವ ಮನಸ್ಸಿಲ್ಲದಿದ್ದರೆ ಬಿಡಿ. ಹಾಸಿಗೆಯಿಂದ ಬೇಗ ಏಳುವುದರಿಂದ ನೀವು ನಿಮಗೆ ಶಕ್ತಿಶಾಲಿ ಎಂದು ಅನ್ನಿಸುವುದು. ತುಲಾರಾಶಿ, ಇಂದು ನೀವು ಅನಿರೀಕ್ಷಿತವಾಗಿ ನಿಮ್ಮ ಹಳೆಯ ಸ್ನೇಹಿತನನ್ನು ಭೇಟಿ ಮಾಡಬಲ್ಲಿರಿ. ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ. ಇಂದು ನೀವು ನಿಮ್ಮ ಹಳೆಯ ಮಿತ್ರರ ಜೊತೆ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಬಹುದು. ಈ ಶುಭ ಅವಸರದ ಪೂರ್ಣ ಲಾಭವನ್ನು ಪಡೆಯಿರಿ. ಈ ಸ್ನೇಹಿತರ ಜೊತೆ ನಿಮ್ಮ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ ಹಾಗೂ ಮುಂದುವರಿಸಿ. ಇಂದು ನೀವು ಅಂದುಕೊಳ್ಳುತ್ತೀರಾ ನಿಮ್ಮ ಜೀವನವು ಪ್ರೀತಿಯಿಂದ ತುಂಬಿರುತ್ತದೆ. ನಿಮ್ಮ ಸಂಗಾತಿಯಿಂದ ನಿಮಗೆ ತುಂಬಾ ಪ್ರೀತಿಯೂ ಸಿಗುತ್ತದೆ. ಅದರಿಂದ ಪರಿವಾರದಲ್ಲಿ ಖುಷಿ ಬರುತ್ತದೆ. ಇಂದು ವ್ಯಾಪಾರದಲ್ಲಿ ಲಾಭ ಮತ್ತು ನೌಕರಿಯಲ್ಲಿ ಪದವಿಯೂ ಸಿಗುತ್ತದೆ. ನಿಮಗೆ ಸಾವಧಾನವಾಗಿ ಇರಬೇಕಾಗುತ್ತದೆ. ನಿಮ್ಮ ಮುಂದೆ ಭವಿಷ್ಯದ ಕ್ಷಣಗಳು ಬರುತ್ತವೆ. ಇದು ನಿಮ್ಮ ಭವಿಷ್ಯದ ಶುರು ಕೂಡ ಆಗಿರಬಹುದು. ನಿಮ್ಮ ಸಮಯ ಚೆನ್ನಾಗಿದೆ. ಅಂತಾರಾಷ್ಟ್ರೀಯ ಟ್ರೇಡಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ ವ್ಯಾಪಾರಕ್ಕೆ ಇಂದು ಲಾಭಕಾರಿ ದಿನವಾಗಿದೆ. ಈ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸಿ. ಇಂದು ನೀವು ಸ್ವಲ್ಪ ನೋವನ್ನು ಅನುಭವಿಸುವಿರಿ, ಆದರೆ ಇದು ನಿಮ್ಮ ಒತ್ತಡವನ್ನು ದೂರ ಮಾಡಲು ಸರಿಯಾದ ಸಮಯ. ನಿಮ್ಮ ನೋವನ್ನು ಸರಿ ಮಾಡಲು ಮಾರ್ಗದರ್ಶಕರಾದವರನ್ನು ಕಂಡುಹಿಡಿಯಿರಿ. ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮ ಮೇಲೆ ಒತ್ತಡವನ್ನು ಹೇರಬಹುದು. ನೀವು ಒತ್ತಡವನ್ನು ದೂರ ಮಾಡಿದರೆ ಆರೋಗ್ಯವು ಸುಧಾರಿಸುವುದು. ವೃಶ್ಚಿಕ ರಾಶಿ, ಇಂದು ನೀವು ಎಂಥದ್ದನ್ನು ಮಾಡುವಿರಿ ಎಂದರೆ ಅದರಿಂದ ನಿಮ್ಮ ಅಕ್ಕಪಕ್ಕದ ಜನ ಪ್ರಭಾವಿತರಾಗುವರು. ಇಂದು ನಿಮ್ಮ ಯೋಗ್ಯತೆಗಳು ತಮ್ಮ ಪರಿಧಿಯೊಳಗೆ ಇವೆ. ಎಲ್ಲಾ ಕ್ಷೇತ್ರದಲ್ಲಿ ನಿಮ್ಮ ಪ್ರದರ್ಶನ ಪ್ರಶಂಸನೀಯವಾಗಿರುವುದು. ಆದರೆ ಈ ವಿಷಯದ ಅಹಂಕಾರ ನಿಮ್ಮ ಮನಸ್ಸಿನಲ್ಲಿ ಮಾಡದಂತೆ ನೋಡಿಕೊಳ್ಳಿ. ಇಲ್ಲವಾದರೆ ನಿಮ್ಮ ಸ್ನೇಹಿತರು ನಿಮ್ಮ ವಿರುದ್ಧವಾಗಬಹುದು. ಮನೆಯಲ್ಲಿ ನಡೆಯುತ್ತಿರುವ ಜಗಳಕ್ಕೆ ಇವತ್ತು ಏನಾದರೂ ಒಂದು ಪರಿಹಾರ ಕಂಡುಬರುತ್ತದೆ. ಅದು ಬರೀ ನಿಮಗೆ ಮಾತ್ರವಲ್ಲ, ನಿಮ್ಮ ಮನೆಯ ಎಲ್ಲಾ ಸದಸ್ಯರಿಗೂ ನೆಮ್ಮದಿ ತರುತ್ತದೆ. ಆದ್ದರಿಂದ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮತ್ತು ವಿವಾದಾತ್ಮಕ ಮಾತನ್ನು ಮುಚ್ಚಿರುವ ರೂಮಿನ ಒಳಗಡೆ ಮಾತನಾಡಿಕೊಳ್ಳಿ. ಮನೆಯಲ್ಲಿ ಮಕ್ಕಳನ್ನು ಕೋಪದಿಂದ ದೂರ ಇಡಿ. ಇಂದು ನೀವು ಯಾರೋ ವ್ಯಕ್ತಿಯನ್ನು ಭೇಟಿ ಮಾಡುತ್ತೀರಿ. ಅವರ ಕ್ಷಮತೆಯಿಂದ ನಿಮಗೆ ಪ್ರೇರಣೆಯೂ ದೊರೆಯುತ್ತದೆ. ಆ ವ್ಯಕ್ತಿಯು ಅವರ ಜೀವನದಲ್ಲಿ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಿಮ್ಮನ್ನು ಮುಂದಕ್ಕೆ ಕಳುಹಿಸಲು ಸಹಾಯವನ್ನು ಮಾಡಬಹುದು. ಆದ್ದರಿಂದ ಈ ಅವಸರದ ಪೂರ್ತಿ ಲಾಭವನ್ನು ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ನಿಮ್ಮ ಹತ್ತಿರ ವ್ಯಾವಹಾರಿಕ ಸಂಪತ್ತಿದೆ ಹಾಗೂ ನೀವು ಅದನ್ನು ಮಾರಲು ಇಷ್ಟಪಡುತ್ತಿದ್ದರೆ ಅಥವಾ ಮಾರಲೇಬೇಕು ಎಂದುಕೊಂಡಿದ್ದರೆ ಇಂದಿನ ದಿನ ಜನರೊಡನೆ ಸಂಪರ್ಕ ಮಾಡಲು ಒಳ್ಳೆಯ ದಿನವಾಗಿದೆ. ವಾಸ್ತವಿಕ ರೂಪದಲ್ಲಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಬಲ್ಲದು. ನೀವು ನಿಮ್ಮ ಕಣ್ಣನ್ನು ತೆರೆದಿರಿಸಿ ಮತ್ತು ನಿಮ್ಮ ವ್ಯಾವಹಾರಿಕ ಕಾರ್ಯಕ್ರಮಗಳನ್ನು ಜಾರಿಯಲ್ಲಿ ಇಡಿ. ನೀವು ಎಂದು ತಿಳಿದುಕೊಳ್ಳಲಾಗುವುದಿಲ್ಲ ಸಂಭವಗಳು ಮನೆಯಿಂದ ಬರುತ್ತಿವೆ ಎಂದು. ಇಂದು ನೀವು ಯಾವುದಾದರೂ ಕಾರಣದಿಂದ ಅಥವಾ ಸುಮ್ಮನೆ ಹೆದರಬಹುದು. ಆದ್ದರಿಂದ ಯಾವುದೇ ಕಾರಣವಿಲ್ಲದೆ ಹೆದರಬೇಡಿ. ನೀವು ವಾಸ್ತವ ಹಾಗೂ ಸ್ಪಷ್ಟತೆಯ ಕಡೆ ಗಮನ ಕೊಡಿ. ಮನಸ್ಸನ್ನು ಶಾಂತಿಯಾಗಿ ಇರಿಸಲು ನೀವು ಬೇರೆ ಬೇರೆ ಮಾರ್ಗವನ್ನು ಉಪಯೋಗಿಸಿ. ಧನುರಾಶಿ, ಇಂದು ನಿಮ್ಮ ಮನಸ್ಸು ಹಾಗೂ ಬುದ್ಧಿ ಎರಡೂ ಪೂರ್ತಿ ಮಸ್ತಿಯಲ್ಲಿ ಇರುವುದು. ನಿಮ್ಮ ಮನಸ್ಸು ಕೆಲಸದಲ್ಲಿ ಖಂಡಿತ ಆಸಕ್ತಿ ತೋರುವುದಿಲ್ಲ. ನೀವು ಬಹುಶಃ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲು ಆಗದೇ ಇರಬಹುದು. ಮಜಾ ಮಾಡುವುದು ತಪ್ಪಲ್ಲ, ಆದರೆ ನೀವು ಇದರ ಜೊತೆ ನಿಮ್ಮ ಜವಾಬ್ದಾರಿಗಳ ಕಡೆಯೂ ಗಮನ ವಹಿಸುವುದು ಅವಶ್ಯಕ. ಇವತ್ತು ನಿಮಗೆ ಒಂದು ಮುಖ್ಯವಾದ ಸಮಯ ಸಿಗುತ್ತದೆ. ನೀವು ಹೊರಗೆ ತಿರುಗಾಡಲು ಹೋಗುವಿರಿ. ಹೊಸ ವ್ಯಕ್ತಿಯ ಜೊತೆ ಸೇರಿರಿ ಮತ್ತು ಎಂಜಾಯ್ ಮಾಡಿ. ಮೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಚೆನ್ನಾಗಿ ರೆಡಿಯಾಗಿ ಹೋಗಿ. ಸಮಾಧಾನವಾಗಿರಿ. ನೀವು ಯಾರಾದರೂ ಆಕರ್ಷಣೆಯ ವ್ಯಕ್ತಿಯಾಗಿರುತ್ತೀರಿ. ಜನಜಂಗುಳಿಯಲ್ಲಿ ನಿಮ್ಮ ಮೇಲೆ ಯಾವುದಾದರೂ ವಿಶೇಷವಾದ ಧ್ಯಾನ ಇರುತ್ತದೆ. ಇದು ನಿಮ್ಮ ಜೀವನದ ನಿಮ್ಮ ಪಾರ್ಟ್ನರ್ ಸಹ ಆಗಿರಬಹುದು. ಎಲ್ಲ ಸೇರಿ ಇವತ್ತಿನ ದಿನ ಮಸ್ತಿ ಮತ್ತು ಖುಷಿಯಿಂದ ತುಂಬಿರುತ್ತದೆ. ಎಂಜಾಯ್ ಮಾಡಿ. ನಿಮಗೆ ಫ್ಯಾಷನ್ ಜಗತ್ತಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ಇಂದು ವಿಶೇಷ ಫಲದಾಯಕವಾಗಿದೆ. ಇಂದಿನ ದಿನ ಜನಸಂಪರ್ಕದಲ್ಲಿ ಕಳೆಯುತ್ತೀರಿ. ಅದರಲ್ಲಿ ಜನಗಳ ಜೊತೆ ಸೇರುವುದು ಮತ್ತು ಸೆಮಿನಾರ್, ವರ್ಕ್ಶಾಪ್ ಎಲ್ಲದರಲ್ಲೂ ಭಾಗಿಯಾಗಬೇಕಾಗುತ್ತದೆ. ಇಂದು ಆದಾಯ ಕಡಿಮೆ, ಖರ್ಚು ಹೆಚ್ಚಿದೆ. ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗಬಹುದು. ಆದ್ದರಿಂದ ಆ ಖರ್ಚಿನ ಲೆಕ್ಕಾಚಾರವನ್ನು ಮಾಡಿ
ಇಲ್ಲವಾದರೆ ಪರಿಸ್ಥಿತಿ ಚಿಂತಾಜನಕವಾಗಬಹುದು. ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಾಗುವಿರಿ. ಆದರೆ ಚಿಂತೆ ಮಾಡಬೇಡಿ, ಇದು ಸ್ವಲ್ಪ ಸಮಯ ಮಾತು. ನೀವು ಸೋಮಾರಿತನದಿಂದ ದೂರ ಬಂದರೆ ಒಳ್ಳೆಯದು. ಗಮನದಲ್ಲಿ ಇಡಿ, ಇಂದು ನೀವು ತಿರುಗಾಡಲು ಖಂಡಿತವಾಗಿ ಹೋಗಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತ ಆಗುತ್ತದೆ. ನೀವೇನಾದರೂ ಇದನ್ನು ನಿಮ್ಮ ದಿನಚರಿಯ ಜೀವನದಲ್ಲಿ ಸೇರಿಸಿಕೊಂಡರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ. ಜಿಮ್ಗೆ ಹೋಗಲು ಪ್ರಯತ್ನಿಸಿ, ಏಕೆಂದರೆ ವ್ಯಾಯಾಮ ನಿಮಗೆ ಅತಿ ಅವಶ್ಯವಾಗಿದೆ. ಮಕರ ರಾಶಿ, ಅವರಿಗೆ ಶಿಕ್ಷೆ ಕೊಡುವ ಬದಲು ಪ್ರೀತಿಯಿಂದ ಅರ್ಥ ಮಾಡಿಸುವುದೇ ಒಳ್ಳೆಯದು. ಆಗಲೇ ಅವರಿಗೆ ಅವರ ತಪ್ಪು ಏನೆಂದು ತಿಳಿಯುತ್ತದೆ. ನೀವು ಇವತ್ತು ಒಬ್ಬರು ಗೊತ್ತಿಲ್ಲದೇ ಇರುವಂತಹವರನ್ನು ಭೇಟಿ ಮಾಡುತ್ತೀರಾ. ಅವರು ತುಂಬಾ ದೂರದಲ್ಲಿ ಇರುವವರು. ಇದರ ಅರ್ಥ ಏನೆಂದರೆ ಇವತ್ತು ನೀವು ಇಂಟರ್ನೆಟ್ನಲ್ಲಿ ತುಂಬಾ ಬ್ಯುಸಿಯಾಗಿರುತ್ತೀರಿ. ನೀವು ಅವರನ್ನು ಯಾವುದಾದ್ರೂ ಸ್ನೇಹಿತರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ, ಅಥವಾ ಅವರು ನಿಮ್ಮ ಜಾಗದಲ್ಲಿ ಸುತ್ತಾಡಲು ಬರುತ್ತಾರೆ. ಏನಾದರೂ ಆಗಲಿ, ಇವತ್ತು ನಿಮಗೆ ಖುಷಿಯ ದಿನವಾಗಿದೆ. ಎಂಜಾಯ್ ಮಾಡಿ. ಈ ಸಮಯದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಗ್ರಹವು ನಿಮ್ಮ ಕಡೆ ಇದೆ. ಆದ್ದರಿಂದ ನೀವು ನಿಮ್ಮ ಭವಿಷ್ಯವನ್ನು ಅರಿತುಕೊಂಡು ಯಾವುದೇ ಪ್ರಕಾರದ ವಿಷಯವನ್ನು ಕೇಳಲು ಕಾಯುತ್ತಿರುವಿರಿ. ಆದರೆ ಈ ವಿಷಯ ನಿಮಗೆ ನಿಮ್ಮ ಯಾವುದೇ ಮಿತ್ರರ ಕಡೆಯಿಂದ ಸಿಗಬಹುದು. ನಿಮ್ಮ ಕಿವಿಯನ್ನು ಚುರುಕಾಗಿಸಿ. ಎಲ್ಲಾದರೂ ಸುದ್ದಿಯು ಕೇಳದೇ ಇರುವಂತಾಗಬಹುದು. ನಿಮಗೆ ವೇತನದ ವೃದ್ಧಿ ಅಥವಾ ಮುಂಬಡ್ತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ದಿನ ಶುಭವಾಗಲಿ. ಸದ್ಯದ ದಿನಗಳಲ್ಲಿ ನಿಮ್ಮ ತಲೆಯಲ್ಲಿ ಆರ್ಥಿಕ ತೊಂದರೆಗಳು ಬಂದರೂ ಇಂದು ಎಲ್ಲ ಸಮಸ್ಯೆಗಳು ಪರಿಹಾರವಾಗುವು. ಈ ಸಂಕಟದ ಕ್ಷಣ ಸಮಯದ ಜೊತೆಯಲ್ಲಿ ಮುಗಿದು ಹೋಗುವುದು. ಏನೇ ಆಗಲಿ, ನೀವು ಆರ್ಥಿಕ ರೂಪದಿಂದ ಸುರಕ್ಷತೆಯನ್ನು ಕಾಣುವಿರಿ. ನೀವು ನೋಡುವಿರಿ, ನಿಮ್ಮ ಆರ್ಥಿಕ ಭಾಗ್ಯ ಒಂದು ರೂಪವನ್ನು ತಾಳುವುದು ಮತ್ತು ನಿಮ್ಮ ಒಳ್ಳೆಯ ದಿನಗಳು ನಿಮ್ಮ ಹತ್ತಿರವಿರುವವು. ಕೊನೆಯಲ್ಲಿ ಈ ಆರ್ಥಿಕ ಬದಲಾವಣೆಯ ಲಾಭ ಪಡೆಯಿರಿ. ನಿಮ್ಮ ಸಕಾರಾತ್ಮಕ ವಿಚಾರಗಳೇ ಯಾವುದೇ ಕಾಯಿಲೆಯನ್ನು ದೂರ ಸರಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಒಳ್ಳೆಯ ಆರೋಗ್ಯವೇ ನಿಮ್ಮನ್ನು ಸಂತೋಷವಾಗಿ ಇರಿಸಲು ಸಾಧ್ಯ. ಜೀವನವನ್ನು ಒಳ್ಳೆಯ ಹಾಗೂ ಸಕಾರಾತ್ಮಕ ವಿಚಾರಗಳಿಂದ ನೋಡುವುದೇ ನಿಮ್ಮ ಆರೋಗ್ಯವನ್ನು ಸರಿಯಾಗಿ ಇಡಲು ಬೇಕಾಗಿರುವ ಔಷಧಿಯಾಗಿದೆ. ನೀವು ನಕಾರಾತ್ಮಕ ವಿಚಾರಗಳನ್ನು ನಿಮ್ಮ ಅಕ್ಕಪಕ್ಕ ಹರಿದಾಡದಂತೆ ನೋಡಿಕೊಳ್ಳಿ, ಏಕೆಂದರೆ ಒಳ್ಳೆಯ ಆರೋಗ್ಯಕ್ಕೆ ನೀವು ಸಕಾರಾತ್ಮಕ ವಿಚಾರಗಳ ಕಡೆ ಗಮನ ಕೇಂದ್ರೀಕರಿಸುವ ಅವಶ್ಯಕತೆ ಇದೆ. ಕುಂಭರಾಶಿ, ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು, ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು, ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು. ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ. ದಂಪತಿಗಳಿಗೆ ಇಂದು ಮನೋರಂಜನೆಗೆ ಸಮಯ ಸಿಗಲಿದೆ, ಯಾಕೆಂದರೆ ಇದು ಬಹಳ ಸಮಯದ ನಂತರ ಸಿಗಲಿದೆ. ಇಂದು ರಾತ್ರಿಯು ಪ್ರೀತಿಯಿಂದ ಕೂಡಿದ ಒಂದು ಸವಿಯಾದ ರಾತ್ರಿಯಾಗಲಿದೆ. ಅದರಿಂದ ನಿಮಗೆ ಬಹಳ ಸಂತೋಷ ಸಿಗಲಿದೆ. ಇಂದು ನಿಮಗೆ ಒಟ್ಟಾಗಿ ಫಲ ಸಿಗುವುದು. ನಿಮ್ಮ ಕೆಲಸವು ಹೆಚ್ಚಾಗುವುದು ಮತ್ತು ಪರಿಣಾಮವು ನಿಮ್ಮ ಆಸೆಗೆ ತಕ್ಕಂತೆ ಸಿಗುವುದಿಲ್ಲ. ನೀವು ಶ್ರಮ ವಹಿಸಿ ನಿಮ್ಮ ಕೆಲಸವನ್ನು ಜಾರಿಗೊಳಿಸಿರಿ. ಅಡೆತಡೆಗಳು ಹೆಚ್ಚಾಗಿದೆ, ಆದರೆ ಅದನ್ನು ಎದುರಿಸಿ ನಡೆಯುವುದು ಒಳ್ಳೆಯದು. ನೀವು ಬಾಡಿಗೆ ಮನೆಯಲ್ಲಿದ್ದರೆ ನಿಮ್ಮ ಸ್ವಂತ ಮನೆಯನ್ನು ಕೊಂಡುಕೊಳ್ಳಲು ರಿಯಲ್ ಎಸ್ಟೇಟ್ನ ಜಾಹೀರಾತನ್ನು ನೋಡಲು ಶುರು ಮಾಡಿ. ನಿಮಗೆ ಇದರಿಂದ ತಿಳಿಯುವುದು ನಿಮಗಾಗಿ ಯಾವ ತರಹದ ಮನೆ ಇದೆ ಎಂದು. ನಿಮಗೆ ಅನ್ನಿಸುವುದು ಭವಿಷ್ಯದಲ್ಲಿ ಇದರಿಂದ ನಿಮಗೆ ಒಳ್ಳೆಯ ಲಾಭ ದೊರೆಯುವುದು ಎಂದು. ಆದ್ದರಿಂದ ಈಗಿನಿಂದಲೇ ರಿಯಲ್ ಎಸ್ಟೇಟ್ನ ವಿಜ್ಞಾಪನೆಗಳನ್ನು ನೋಡಲು ಶುರು ಮಾಡಿ. ನಿಮ್ಮ ಅಹಂಕಾರ ನಿಮಗೆ ಒಳ್ಳೆಯ ಮಾನಸಿಕ ಆರೋಗ್ಯದ ಆನಂದವನ್ನು ಪಡೆಯಲು ಬಿಡುವುದಿಲ್ಲ. ನಿಮ್ಮ ಮಾನಸಿಕ ಸ್ಥಿರತೆ ಪ್ರಭಾವಿತವಾಗುವಂತಹ ಪರಿಸ್ಥಿತಿಗಳು ಬರಬಹುದು. ಆದ್ದರಿಂದ ನೀವು ನಕಾರಾತ್ಮಕ ಯೋಚನೆಯಿಂದ ಉಳಿದುಕೊಳ್ಳಲು ನಿಮ್ಮಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ತನ್ನಿ. ನೀವು ಬೇರೆಯವರ ಸಂತೋಷವನ್ನು ಮತ್ತು ನಿಮ್ಮ ಸಂತೋಷವನ್ನು ಕೂಡ ಹಂಚಿಕೊಳ್ಳಿ. ಮೀನರಾಶಿ, ಅನಿರೀಕ್ಷಿತವಾಗಿ ಬಂದಂತಹ ಸಮಸ್ಯೆ ಇಂದು ನಿಮ್ಮನ್ನು ಯಾವುದಾದರೂ ತೊಂದರೆಯಲ್ಲಿ ಸಿಗಿಸಬಹುದು. ಈ ಸಮಸ್ಯೆ ನಿಮ್ಮ ಕೆಲಸದಲ್ಲೂ ಹೆಚ್ಚು ಕಡಿಮೆ ಮಾಡಬಹುದು. ಸಮಯದ ಈ ಎಚ್ಚರಿಕೆಗೆ ಹಠದಿಂದ ಎದುರಿಸಿ ಹಾಗೂ ಗೆಲುವನ್ನು ಪಡೆಯಿರಿ. ನೀವು ಮತ್ತೆ ಸರಿಯಾದ ದಾರಿಗೆ ಬಂದು ಬಿಡುವಿರಿ. ಇಂದು ಅಂದಿನಿಂದ ಬಂದ ಸ್ನೇಹವು ಸಂಬಂಧದಿಂದ ಬದಲಾಗುತ್ತದೆ. ಇದು ನಿಮ್ಮ ಆತ್ಮವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನಿಮಗೆ ನಿಮ್ಮ ಪ್ರೀತಿಯನ್ನು ನೋಡಿಕೊಳ್ಳಬೇಕಾಗುತ್ತದೆ. ಇಂದು ನಿಮಗೆ ನೌಕರಿಯ ಪ್ರಸ್ತಾಪವು ಸಿಗುತ್ತದೆ. ಅದರ ವಿಚಾರವು ತುಂಬಾ ದಿನದಿಂದ ನಿಮ್ಮ ಮನಸ್ಸಿನಲ್ಲಿ ಇದೆ. ಈ ಪ್ರಸ್ತಾಪವು ನಿಮ್ಮ ಮುಂದೆ ಬರುತ್ತದೆ. ನೀವು ಹೊಸ ನೌಕರಿಯ ಹುಡುಕಾಟದಲ್ಲಿ ಇದ್ದರೆ ನೌಕರಿ ಬದಲಾಯಿಸುವ ಸಮಯದಲ್ಲಿ ಯೋಚನೆ ಮಾಡಿ. ಈ ಬದಲಾವಣೆಯು ನಿಮಗೆ ಸರಿಯೋ ತಪ್ಪೋ ಯೋಚಿಸಿ. ದೀರ್ಘವಾದ ಕೆಲಸವನ್ನು ನೋಡಿಕೊಂಡು ಕೆಲಸ ಮಾಡುವುದು ಜಾಸ್ತಿ ಸಫಲವಾಗಿದೆ. ನೀವು ಯಾವುದಾದರೂ ಸಂಸ್ಥೆಯ ಜೊತೆ ಸೇರಿಕೊಂಡಿರಬಹುದು ಅಥವಾ
ನಿಮ್ಮದೇ ವ್ಯವಹಾರವಿಟ್ಟುಕೊಂಡಿರಬಹುದು. ಇಂದು ನಿಮ್ಮ ಸಂಪಾದನೆ ಹೆಚ್ಚುವುದು. ಯಾರು ಕೆಲಸದ ಕಾರಣದಿಂದ ಪ್ರಯಾಣ ಮಾಡುತ್ತಿರುವರೋ ಅವರ ಇಂದಿನ ದಿನ ಪೂರಾ ಪ್ರಯಾಣದಲ್ಲಿ ಕಳೆದು ಹೋಗುವುದು. ನೀವು ಟ್ರಾವೆಲಿಂಗ್ ಬಿಸಿನೆಸ್ನಲ್ಲಿ ಇದ್ದರೆ ತಿಳಿದುಕೊಳ್ಳಿ, ಇಂದು ನಿಮ್ಮ ಸಂಪಾದನೆ ಚೆನ್ನಾಗಿ ಹೆಚ್ಚುವುದು. ಇಂದು ನೀವು ನಿಮ್ಮ ಊಟ ಉಪಚಾರದ ಪ್ರಭಾವವನ್ನು ನಿಮ್ಮ ತ್ವಚೆಯಲ್ಲಿ ನೋಡುವಿರಿ. ನಿಮ್ಮ ತ್ವಚೆಯ ತೊಂದರೆ ಇದ್ದರೆ ಎಣ್ಣೆಯುಕ್ತ ಆಹಾರವನ್ನು ಸೇವಿಸಬೇಡಿ. ಹೆಚ್ಚು ನೀರು ಕುಡಿಯಿರಿ ಹಾಗೂ ತಾಜಾ ಆಹಾರ ಸೇವಿಸಿ. ಇದರಿಂದ ನಿಮ್ಮ ತ್ವಚೆ ಚೆನ್ನಾಗಿರುವುದು. ಅವಶ್ಯಕತೆ ಇದ್ದರೆ ಡಾಕ್ಟರ್ಗೆ ತೋರಿಸಿ.